ವಿರಾಮದ ನಂತರ ಸಂತೋಷ ಸೂತ್ರ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತ. ಗುರುಜಿ, ನೀವು ಈಗ ತಾನೇ ಹೇಳಿದ್ರಿ ಮದುವೆಯಲ್ಲಿ 8 ವಿಧ ಅಂತ. ಆದರೆ ಇತ್ತೀಚಿನ ದಿನದಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ 2 ವಿಧ ಅನ್ನೋ ಥರ, ಅಂದರೆ ಒಂದು ಪ್ರೇಮ ವಿವಾಹ, ಇನ್ನೊಂದು ಹಿರಿಯರು ನಿಶ್ಚಯಿಸಿದಂತಹ ವಿವಾಹ ಅಂತ. ಸಾಮಾನ್ಯವಾಗಿ ಪೇರೆಂಟ್ಸ್ಗಳು ಯೋಚನೆ ಮಾಡೋದು ಎಲ್ಲಿ ಮಕ್ಕಳು ಪ್ರೇಮ ವಿವಾಹ ಮಾಡ್ಕೊಬಿಡ್ತಾರೋ, ಎಲ್ಲಿ ಆಯ್ಕೆಯನ್ನು ಸರಿಯಾಗಿ ಮಾಡ್ಕೊಳ್ಳಲ್ವೋ ಅನ್ನುವಂಥ ಒಂದು ಯೋಚನೆ ಇದ್ದೇ ಇರುತ್ತೆ. ಹಾಗಾದರೆ ಯಾರು ಪ್ರೇಮ ವಿವಾಹವನ್ನು ಮಾಡ್ಕೋತಾರೋ ಅವ್ರ ಜಾತಕದಲ್ಲಿ ಇದ್ರ ಬಗ್ಗೆ ಏನಾದರೂ ಅಂಶಗಳು ಸಿಗ್ಬೋದಾ ಪರಿಶೀಲಿಸಿದಾಗ? ಹೌದು, ಹಿಂದೆ ಜ್ಯೋತಿಷ್ಯವು ಸಹ ಇದಕ್ಕೆ ಕೆಲವೊಂದು ಈ ರೀತಿ ಇದ್ದರೆ ಹೀಗೆ ಅಂತ ಹೇಳಿತ್ತು. ಅದು ಅದರ ಆಧಾರದ ಮೇಲೇ ಒಂದು ವೇಳೆ ಪ್ರೇಮ ವಿವಾಹ ಆಗಬಹುದು ಅಂತಾದಾಗ ಜಾತಕದ ವಿಚಾರದಲ್ಲಿ ನೋಡಿಕೊಂಡು ಇವರು ಹೀಗೆ ಆಗಬಹುದು ಅನ್ನೋ ದೃಷ್ಟಿನಲ್ಲಿ ಪೇರೆಂಟ್ಸ್ಗಳು ಅವ್ರನ್ನ ಅಷ್ಟು ಭದ್ರತೆಯಲ್ಲಿ ಆದಷ್ಟು ಜಾಗ್ರತೆಯಲ್ಲಿ ಮಾಡ್ಕೊಳ್ತಾ ಬಂದರೆ ಬಹುಶಃ ಈ ಒಂದು ಅಡಕತ್ತರಿನಲ್ಲಿ ಸಿಕ್ಕುವ ಪರಿಸ್ಥಿತಿ ಬರಲಿಕ್ಕಿಲ್ಲ ಅಂತ. ಅದು ಹೇಗೆ ಜಾತಕದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ಇದರೊಳಗೆ ಹೇಗಿದೆ ಅಂತಂದರೆ, ಸ್ತ್ರೀ ಜಾತಕದಲ್ಲಿ ಕುಜನಿಗೆ, ಪುರುಷ ಜಾತಕದಲ್ಲಿ ಶನಿ ರಾಹು ಸಂಬಂಧವಾಗಿದ್ದರೆ ಅಲ್ಲಿ ಪ್ರೇಮ ವಿವಾಹ ಆಗುತ್ತೆ ಅಂತ. ಅಂದರೆ ಹೆಣ್ಣು ಮಗಳು ಜಾತಕದಲ್ಲಿ ಕುಜನಿಗೆ ಅಥವಾ ಹುಡುಗನ ಜಾತಕದಲ್ಲಿ ಶನಿಗೆ ರಾಹು ಸಂಬಂಧವಿದ್ದರೆ ಆಗತ್ತೆ ಒಂದು. ಆಮೇಲೆ ಹುಡುಗನಿಗೆ ಶುಕ್ರ ಗ್ರಹ, ಹಾಗೆ ಸ್ತ್ರೀ ಜಾತಕದಲ್ಲಿ ಕುಜ ಶನಿ ಸಂಬಂಧ ಇದ್ದರೂ ಸಹ ಈ ರೀತಿಯಾದಂತಹ ಪ್ರೇಮ ವಿವಾಹ ಆಗುತ್ತೆ. ಅದು ಪುರುಷ ಜಾತಕದಲ್ಲಿ 12ನೇ ಮನೆಯಲ್ಲಿ ಶುಕ್ರ, ಸ್ತ್ರೀ ಜಾತಕದಲ್ಲಿ 12ನೇ ಮನೆಯಲ್ಲಿ ಕುಜ ಇದ್ದು ಒಂದು ವೇಳೆ ಗುರು ಸಂಬಂಧ ಇದ್ದರೆ ಅಲ್ಲಿ ಶಮನವಾಗುತ್ತೆ. ಇದು ಭಾಳ ವಿಶೇಷ ನೋಡಿ. ಲವ್ ಮಾಡಿನು ಅಥವಾ ಪ್ರೇಮ ವಿವಾಹ ಆಗೋದಿಲ್ಲ, ಪ್ರೇಮಿಸಿ ಇದ್ದು ಮದುವೆ ಆಗಬೇಕು ಅಂತಿದ್ರು ಸಮೇತ ಗುರು ವೀಕ್ಷಿತನಾಗಿದ್ದರೆ ಆ ಮದುವೆ ಆಗದೆ ಮತ್ತೆ ಅರೇಂಜ್ ಮ್ಯಾರೇಜ್ ಆಗುತ್ತೆ. ಒಂದು ಸರ್ತಿ ಪ್ರೇಮಿಸ್ತಾರೆ, ಪ್ರೇಮಿಸಿ ಅವ್ರನ್ನೇ ಆಗೋದು ಅಂತ ಆಗುತ್ತೆ, ಕಡೆಗೆ ಅದು ಡಿಸ್ಕನೆಕ್ಟ್ ಆಗುತ್ತೆ, ಮತ್ತು ಆಮೇಲೆ ಬೇರೆ ಮದುವೆ ಆಗುತ್ತೆ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ಆಮೇಲೆ ಪಂಚಮ ಭಾವಕ್ಕೆ ಪಂಚಮಾಧಿಪತಿಯಾಗಲಿ ಅಥವಾ ಆ ಸಪ್ತಮಾಧಿಪತಿಯೇ ಸಂಬಂಧ ಅಂದರೆ ನೇರ ವೀಕ್ಷತೆಯಾಗಿದ್ದರೆ, ತ್ರಿಕೋಣದಲ್ಲಿದ್ದರೆ, ಹೀಗೆಲ್ಲ ಇದ್ದರೆ ಅಲ್ಲೂ ಸಹ ಪ್ರೇಮ ವಿವಾಹವಾಗತ್ತೆ. ಶನಿ ಅಥವಾ ಶುಕ್ರ ಸಪ್ತಮಾಧಿಪತಿಯೊಂದಿಗೆ ಕಲಿತಿದ್ರೆ ತಾನು ಪ್ರೇಮಿಸುವುದರೊಂದಿಗೆ ಜೊತೆಯಲ್ಲಿ ತಂದೆ ತಾಯಿಗಳ ಒಂದು ಸಮ್ಮತಿಯ ಮೇರೆಗೆ ಮದುವೆ ಆಗತ್ತೆ. ಎಷ್ಟು ಸ್ಪಷ್ಟವಾಗಿ ಹೇಳಿದೆ ನೋಡಿ. ಇಲ್ಲಿ ಪ್ರೇಮವೂ ಮಾಡಿರ್ತಾರೆ, ಅಂದರೆ ಪ್ರೀತಿಸಿ ಇರ್ತಾರೆ, ಪ್ರೀತಿಸಿ ತಂದೆ ತಾಯಿಗಳ ಆ ಕಡೆನೂ ಒಪ್ತಾರೆ, ಈ ಕಡೆನೂ ಒಪ್ತಾರೆ. ಎರಡೂ ಮನೆಯಲ್ಲಿ ನನಗೆ ಇವ್ರನ್ನ ಜೊತೆಯಲ್ಲೇ ಆಗಬೇಕು ಅನ್ನೋದನ್ನಾಗಿರುತ್ತೆ. ಅವರು ಎರಡೂ ಸಮ್ಮತಿಸಿ ಮದುವೆ ಆಗ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಹೇಗೆ ಅಂತಂದರೆ ಶನಿ ಅಥವಾ ಶುಕ್ರ ಸಪ್ತಮಾಧಿಪತಿಯೊಂದಿಗೆ ಕಲಿತಿರಬೇಕು ಅಂತೇಳಿ. ಪುರುಷ ಜಾತಕದಲ್ಲಿ ಶುಕ್ರನು, ಸ್ತ್ರೀ ಜಾತಕದಲ್ಲಿ ಕುಜನು ಒಂದೇ ರಾಶಿಯಲ್ಲಿದ್ದರೆ ಅಥವಾ ನವಾಂಶದಲ್ಲಿದ್ದರೆ ಪ್ರೇಮ ವಿವಾಹವಾಗಿ ಒಳ್ಳೆ ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಬದುಕ್ತಾರೆ. ಒಂದು ವೇಳೆ ಇದಿಲ್ಲದೇ ಇದ್ದರೆ ನಂತರ ಏನು ಬೇಕಾದರೂ ಸ್ವಲ್ಪ ದಿವಸದಲ್ಲಿ ಅದು ಮತ್ತೆ ಡಿಸ್ಕನೆಕ್ಟ್ ಆಗ್ಬೋದು. ಈ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ. ಇದರೊಳಗೂ ಕೆಲವೊಂದು ಸಂದರ್ಭದಲ್ಲಿ ಅಂದರೆ ಪ್ರೇಮ ವಿವಾಹವಾಗದೆ ಪ್ರೇಮಿಗಳು ಹಾಗೇ ಇದ್ದು ಹಾಗೆ ಜೀವನವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೆಲವು ಸರ್ತಿ ಇರುತ್ತೆ. ಹೇಗೆ ಅಂತಂದರೆ ಪಾಪಗ್ರಹಗಳು ಹೆಚ್ಚಿಗೆ ಸಪ್ತಮಾಧಿಪತಿಯನ್ನು ವೀಕ್ಷಿಸ್ತಾ ಇದ್ದರೆ ಅಥವಾ ಲಗ್ನದ ಜೊತೆಯಲ್ಲೇ ಪಾಪಗ್ರಹಗಳು ಇತ್ತು ಅಂತಂದಾಗಲೂ ಸಹ ಈ ರೀತಿಯಾಗಿ ಅಪಮೃತ್ಯುಗಳು ಆಗ್ತಕ್ಕಂಥದ್ದಿದೆ. ಸಾಮಾನ್ಯವಾಗಿ ಇಬ್ಬರು ಲವರ್ಸ್ಗಳು ಸುಸೈಡ್ ಮಾಡಿಕೊಂಡ್ರು ಅಂತೇಳಿ ನಾವೆಲ್ಲ ಟಿ ವಿನಲ್ಲಿ ಅಥವಾ ಪೇಪರ್ಗಳಲ್ಲಿ ಓದ್ತೀವಲ್ಲ, ಈ ಥರನ ಆಗ್ತಕ್ಕಂಥ ಸಾಧ್ಯತೆಗಳಿಗೂ ಹೀಗೆ ಇದೇ ಕಾರಣ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇವುಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಹೇಗೆ ಅಂತಂದಾಗ ಈ ಗ್ರಹಗಳ ಅಧಿದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಕೆಲವೊಂದು ರೀತಿಯಾಗಿ ಅದನ್ನು ಸಮಾಧಾನ ಮಾಡಿಸ್ತಕ್ಕಂಥದ್ದಾಗಲಿ ಇದರೊಳಗೊಂದಿದೆ. ಇದಲ್ಲದೆ ವೈದ್ಯಕೀಯವಾಗಿ ನೋಡಿದಾಗ ನಾನು ಹಿಂದೆ ಹೇಳಿದ್ದೆ 17 ರೀತಿಯ ಕಾಯಗಳು ಅಂತಿದ್ದಾಗ ಈ ಗಂಧರ್ವ ಕಾಯಗಳು, ಯಕ್ಷಕಾಯಗಳು, ವನಸ್ಪತಿ ಕಾಯಗಳ ಜೊತೆಯಲ್ಲಿ ಅಥವಾ ರಾಜಸ ಕಾಯಗಳು, ತಾಮಸ ಕಾಯಗಳ ಜೊತೆಯಲ್ಲಿ, ತಾಮಸ ಕಾಯಗಳು ಸತ್ವಕಾಯಗಳ ಜೊತೆಯಲ್ಲಿ ಈ ರೀತಿಯಾಗಿ ಸಂಬಂಧಗಳು ಬೆಳೆಸಿದಾಗ ಅವರನ್ನು ಮಾನಸಿಕವಾಗಿ ಕೌನ್ಸಿಲಿಂಗ್ ಮಾಡಿ ಮತ್ತೆ ಬದಲಾಯಿಸ್ತಕ್ಕಂಥದ್ದಕ್ಕೂ ಸಾಧ್ಯತೆ ಇದೆ ಅಂತ ವೈಜ್ಞಾನಿಕ ಮಟ್ಟದಲ್ಲಿ ಅದನ್ನು ಸಮೇತ ಒಂದು ಇದನ್ನು ಕೊಡ್ತು. ಇವಿಷ್ಟನ್ನು ನಾವು ಪರಿಗಣಿಸಿ ನೋಡಿದಾಗ ಈ ರೀತಿಯಾಗಿ ಸಾಧ್ಯತೆಗಳು ಇದೆ ಅಂತಂದಾಗ ಇನ್ನೇನಾದರೂ ಇಲ್ಲ ಸ್ವಾಮಿ, ನಮಗೆ ಏನು ಮಾಡಿದ್ರೂ ಕೌನ್ಸಿಲಿಂಗ್ನಲ್ಲೂ ಆಗ್ತಿಲ್ಲ, ಪೂಜೆ ಪುನಸ್ಕಾರಗಳಲ್ಲೂ ಆಗ್ತಿಲ್ಲ, ಒಟ್ಟಿನಲ್ಲಿ ನಮ್ಗೆ ಆ ಸಂಬಂಧವೇ ಬೇಡ, ಕೆಲವೊಂದು ಸಂದರ್ಭದಲ್ಲಿ ವೈರಿಯ ಮಗಳನ್ನೇ ಮದುವೆ ಆಗಬೇಕು ಅಂತ ಹೊರಟಿರ್ತಾರೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆ ಸಂಬಂಧ ಮಾಡೋ ಪರಿಸ್ಥಿತಿನಲ್ಲೇ ಇಲ್ಲ,
ಹೇಗೆ ಅಂತಂದರೆ ಒಂದು ಕೆಟ್ಟ ಕೆಲಸಗಳಲ್ಲೇ ಇರ್ತಕ್ಕಂಥ ಒಬ್ಬ ಹುಡುಗ, ಅವನಿಗೆ ಏನು ಕೆಲಸನೂ ಇಲ್ಲ, ಓದೂ ಇರೋದಿಲ್ಲ, ಎಂಥದೂ ಇರಲ್ಲ, ಕೈಕಾಲು ನೆಟ್ಟಿಗಿರ್ತದೆ, ಅಷ್ಟು ಬಿಟ್ಟರೆ ಮುಖ ಒಂದು ಸಾಧಾರಣ ನೋಡಲಿಕ್ಕೆ ಇರುತ್ತೆ. ಒಂದು ಯಾವುದೋ ಒಂದು ಬಾಡಿಗೆ ಟೀ ಶರ್ಟು, ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಓಡಾಡ್ಕೊಂಡು ಇದ್ದಾನೆ ಅಂದ ತಕ್ಷಣ ಈ ಹುಡುಗಿ ಹುಚ್ಚಿಡ್ದು ಅವಳನ್ನ ಮದುವೆ ಆಗ್ತೀನಿ ಅಂತ ಹೋದಾಗ ಯಾವ ಪೇರೆಂಟ್ಸ್ಗಳು ಒಪ್ಪಲ್ಲ. ಈಗೇನೋ ಒಂದು ಸ್ವಲ್ಪ ದಿವಸಕ್ಕೆ ಆಸೆಗಳು ಬರ್ತವೆ, ಆಮೇಲೆ ಬದುಕಬೇಕಲ್ಲ, ಬದುಕು ಅಂತ ಬಂದಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವಳನ್ನು ಸಾಕೋದ್ರ ಜೊತೆನಲ್ಲಿ ಅಳಿಯನೂ ಸಾಕೋ ಪರಿಸ್ಥಿತಿನಲ್ಲಿ ಆಗುವಂಥದ್ದು ಇದೆಯಲ್ಲ, ದೊಡ್ಡ ಕರ್ಮ ಅದು. ಅದನ್ನು ತಪ್ಪಿಸಲೇಬೇಕು ಅಂತಂದಾಗ ಅಥರ್ವಣ ವೇದ ಅದಕ್ಕೂ ಸಮೇತ ಪುಷ್ಟಿಯನ್ನು ಕೊಡ್ತು. ಅದು ಇವತ್ತಿನ ದಿವಸಕ್ಕೆ ಅಂತಲ್ಲ ನೋಡಿ, ಎಷ್ಟೋ ವರ್ಷಗಳ ಹಿಂದೆ ವೇದಗಳ ಕಾಲದಲ್ಲೂ ಸಮೇತ ಈ ರೀತಿಯಾಗಿ ನಡೆದಿದ್ದಿತ್ತು. ದುಷ್ಟರು ಆಗಲೂ ಇದ್ದರು, ದುಶ್ಚಟ ಆಗಲೂ ಇತ್ತು, ಬೇಕಾದಷ್ಟು ನಡೆದದ್ದು ಇದೆ. ಅಂತಹ ದುಷ್ಟರಿಗೆ ಮಗಳನ್ನು ಕೊಡಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಮಗಳು ಆ ಮದುವೆ ಆಗ್ತೀನಿ ಅಂತಂದಾಗ, ಅಥವಾ ದುಷ್ಟರೇ ಇವಳನ್ನು ಹೊತ್ಕೊಂಡು ಹೋಗಿ ಮದುವೆ ಆಗುವಂಥದ್ದು ರಾಕ್ಷಸ ವಿವಾಹ ಅಂತಿದೆ, ಅಂಥದ್ದು ಆಗುತ್ತೆ ಅಂತ ಸಂದರ್ಭದಲ್ಲಿ ಆವಾಗ ಏನು ಮಾಡಬೇಕು ಅಂತಂದಾಗ ವಾಮ ಮಾರ್ಗದಲ್ಲಾದ್ರೂ ಸಮೇತ ಇದನ್ನು ಬದಲಾಯಿಸ್ತಕ್ಕಂಥದ್ದಿದೆ. ಅಂದರೆ ಇಬ್ಬರಿಗೂ ಸಮೇತ ಜಗಳವನ್ನು ತಂದಿಟ್ಟು ಅಥವಾ ಇಬ್ಬರಿಗೂ ವೈಮನಸ್ಸನ್ನು ತಂದಿಟ್ಟು ಅವರವರೇ ಬದಲಾಗಿ ಬೇರೆ ಹೋಗುವಂಥದ್ದು ಆಗುವಂಥದ್ದಕ್ಕೆ ಕೆಲವೊಂದು ಪ್ರಯೋಗಗಳನ್ನು ಸಮೇತ ಹೇಳಿದರು. ಆದರೆ ಆಗಿನ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ ಈ ಪ್ರಯೋಗಗಳಿಗೆ ಕೆಲವೊಂದು ಮೂಲಿಕೆಗಳನ್ನು ತಂದು ಆ ಮೂಲಿಕೆಗಳಲ್ಲೇ ಯಂತ್ರಗಳನ್ನು ಮಾಡಬೇಕು. ಯಂತ್ರ ಅಂತಂದರೆ ಇದನ್ನು ಬರೆಯುವಂಥದ್ದಲ್ಲ, ಈ ಮಂಡಲಗಳನ್ನು ರಂಗೋಲಿನಲ್ಲಿ ಹಾಕ್ತೀವಲ್ಲ ಪೂಜೆ ಪುನಸ್ಕಾರಗಳಿಗೆ, ಆ ಪುನಸ್ಕಾರ ಇದು ಪೂಜೆಗೆ ಮಂಡಲ ಹಾಕುವ ರೀತಿಯಲ್ಲೇ ಆ ಮೂಲಿಕೆಗಳನ್ನು ಮಂಡಲಗಳನ್ನು ಬರೆದು ಯಾರನ್ನ ಡಿವೈಡ್ ಮಾಡಬೇಕು ಅಥವಾ ಯಾರನ್ನ ಬದಲಾಯಿಸಬೇಕು ಅಂಥವ್ರನ್ನ ಆ ಹೆಸರನ್ನ ಅಲ್ಲಿ ಬರೆಸಿ ಕಡೆಗೆ ಅದಕ್ಕೆ ಸುಮಾರೆಲ್ಲ ಎಲೆಗಳನ್ನು ಇಟ್ಟು ಆಮೇಲೆ ಬೇರೆ ಬೇರೆ ರೀತಿಯಂಥ ದ್ರವ್ಯಗಳನ್ನು ಹಾಕಿ ಕೆಲವೊಂದು ಮಂತ್ರಗಳನ್ನು, ಬೀಜಾಕ್ಷರಿ ಮಂತ್ರಗಳನ್ನು, ಪ್ರಯೋಗಗಳನ್ನು ಮಾಡಿ ಹೀಗೆ ಆತ್ಮನ ಮುಖಾಂತರ ಅವ್ರನ್ನ ಸಂದೇಶವನ್ನು ಕಳಿಸಿ ಆತ್ಮಗಳನ್ನು ಬೇರ್ಪಡಿಸ್ತಕ್ಕಂಥದ್ದು ಅಂತ. ಈಗ ಸಾಮಾನ್ಯವಾಗಿ ಟೆಲಿಪತಿ ಅಂತೀವಿ ನೋಡಿ, ಈಗ ನಮ್ಗೆ ಗೊತ್ತೇ ಆಗೋದಿಲ್ಲ, ನಿಮ್ಮ ಬಗ್ಗೆ ಬೆಳಗ್ಗೆ ಅಷ್ಟೇ ನೆನೆಸ್ಕೊಂಡೆ ಇವತ್ತು ಫೋನ್ ಮಾಡಿದರೆ ಎಷ್ಟೋ ದಿವಸದ ಮೇಲೆ ಅಂತ ಅಲ್ಲಿ ಹೋಗಿರುತ್ತೆ ಮೆಸೇಜ್. ಈಗ ರೇಖಿ ಅನ್ನುವಂಥದ್ದು ಹಾಗೆ ಎಲ್ಲೋ ಇದ್ದಂಥವ್ರನ್ನ ಇಲ್ಲಿಂದನೇ ನಾವು ಧ್ಯಾನದಿಂದ ಹೀಗೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದೇ ರೀತಿಯ ಒಂದು ಪ್ರಯೋಗ ಇದ್ರೂ ಇರಬಹುದು ಅನ್ನೋದಕ್ಕೆ ನಾನು ಸುಮ್ಮನೆ ಅನ್ವೇಷಣೆ ಮಾಡ್ತಾ ಹೋದಾಗ ಈ ರೀತಿಯದೊಂದು ಪ್ರಯೋಗ ಇದೆ ಅನ್ನೋದನ್ನು ಕಂಡುಕೊಂಡು, ಇಷ್ಟು ರೀತಿಯಾಗಿ ಇದ್ರೂ ಸಮೇತ ಇದು ಒಂದು ರೀತಿಯ ಪ್ರೇಮ ವಿವಾಹ ಅಂತ ಆಯಿತು. ಇನ್ನೊಂದು ಮದುವೆ ಆದ ಮೇಲೂ ಸಮೇತ ಕೆಲವೊಂದು ಗಂಡಸರು ಅಥವಾ ಕೆಲವೊಂದು ಹೆಂಗಸರು ಅವರಲ್ಲಿ ಬೇರೆ ರೀತಿಯಾದಂಥ ಒಂದು ಅಭ್ಯಾಸಗಳು ಅಥವಾ ಮನೋಭಿಲಾಷೆ ಅಥವಾ ವಿಪರೀತವಾಗಿರ್ತಕ್ಕಂಥ ಕಾಮ ಭಾವನೆಗಳು ಬರ್ಬೋದು. ಅದರೊಳಗೆ ಪುರುಷರದ್ದೇ ಒಂದು ಹೆಜ್ಜೆ ಜಾಸ್ತಿನೇನೋ ಅಂತ ಅನ್ಕೋಬೋದು ಅಂತ ಕಾಣುತ್ತೆ. ಆದರೆ ಇವತ್ತಿನ ದಿವಸ ಎಲ್ಲವನ್ನೂ ನಾವು ನೋಡ್ತಾ ಹೋದಾಗ ಹೆಚ್ಚು ಕಮ್ಮಿ ಒಂದೇ ಹಂತಕ್ಕೆ ಬರ್ತಾ ಇದೆಯೇನೋ ಅನ್ನೋ ಮಟ್ಟಕ್ಕೆ ಇದ್ರೂ, ಆದರೆ ಭಾರತದಲ್ಲಿ ಅಷ್ಟು ಕೆಡವಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ ಈ ಸಂಪ್ರದಾಯಗಳು ಸ್ವಲ್ಪ ಬಿಗಿತನ ಮಾಡುತ್ತೆ. ಆಮೇಲೆ ಭಾರತದ ಈ ವ್ಯವಸ್ಥೆ ಸ್ವಲ್ಪನಾದರೂ ಈ ಒಂದು ರೀತಿಯಾಗಿ ಬ್ರೇಕ್ ಹಾಕತ್ತೆ ಅಂತ ಅನಿಸುತ್ತೆ. ಇದು ಯಾವ ರೀತಿ ಅಂತಂದರೆ ಬಹುಸ್ತ್ರೀ ಯೋಗ ಅಂತ ಕರೆದ್ರು. ಈ ಬಹುಸ್ತ್ರೀ ಯೋಗ ಅಂತಂದ್ರೆ ಹೇಗೆ ಅಂತಂದರೆ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಒಟ್ಟುಗೂಡಿದರೆ ಅಥವಾ ಪರಸ್ಪರ ವೀಕ್ಷಿತರಾಗಿದ್ದರೆ ಈ ವ್ಯಕ್ತಿ ಮದುವೆ ಆಗಿದ್ದು ಸಹ ಹಲವರ ಜೊತೆಯಲ್ಲಿ ಸಂಬಂಧವನ್ನು ಇಟ್ಕೊಂಡಿರ್ತಾನೆ ಅನ್ನೋದಕ್ಕೂ ಸಹ. ಈ ಸಂಬಂಧವನ್ನು ಕಡಿಮೆ ಅಥವಾ ತೆಗಿಬೇಕು ಅಂತ ಅಂದಾಗಲೂ ಸಹ ಕೆಲವೊಂದು ಸಂದರ್ಭದಲ್ಲಿ ನೇರವಾಗಿ ಕಾನೂನು ಪ್ರಯತ್ನವನ್ನು ಅಥವಾ ಕಾನೂನು ಮುಖಾಂತರ ಹೋಗ್ತಕ್ಕಂಥದ್ದು ಮಾಡ್ಬೋದು, ಅಥವಾ ಇನ್ಯಾರಾದರೂ ಹಿರಿಯರನ್ನು ಕೂರಿಸ್ಕೊಂಡು ರಾಜಿ ಪಂಚಾಯತಿನ ಮಾಡ್ಕೊಳ್ತಕ್ಕಂಥದ್ದು ಒಂದು ವಿಧ. ಅಯ್ಯೋ ಸ್ವಾಮಿ, ನಮ್ಮದು ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ, ಎಷ್ಟೇ ಆದರೂ ಕಷ್ಟವಾದರೂ ಸಮೇತ ನಮ್ಮ ಮರ್ಯಾದೆ ಹೋಗ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ ಅಂತಂದರೆ ಹೇಗೆ ಮಾಡಬೇಕು? ಕೆಲವೊಂದು ಸರ್ತಿ ದೇವರ ಮೊರೆಯನ್ನು ಹೋಗ್ತಕ್ಕಂಥದ್ದಿದೆ. ಆದರೆ ಈ ದೇವರ ಮೊರೆಯನ್ನು ಹೋಗಬೇಕಾದ್ರೂ ಸಮೇತ ಹಿಂದೆ ಪ್ರಾಚೀನ ಕಾಲದಲ್ಲೂ ಸಹ ನಡ್ಕೊಂಡು ಬಂದಿರೋ ಪ್ರಕಾರ ಕೆಲವೊಂದು ಹರಕೆಗಳು ಅಂತ ಏನಿತ್ತು ಅಥವಾ ಕೆಲವೊಂದು ಪೂಜೆಗಳು ಅಂತೇನಿತ್ತು, ಇಂತಿಂಥದಕ್ಕೆ ಇಂತಿಂಥ ಪೂಜೆ ಪುನಸ್ಕಾರಗಳು ಅಂತ ತಂದಲ್ಲ, ಅದೇ ರೀತಿಯಾಗಿ ಕೆಲವೊಂದು ಹೋಮ ಹವನಗಳನ್ನು ಕೆಲವೊಂದು ಪೂಜೆಗಳನ್ನು ಸಹ ಇದಕ್ಕೆ ಹೇಳಿದರು. ಅಯ್ಯೋ, ಮಂತ್ರಕ್ಕೆಲ್ಲ ಮಾವಿನಕಾಯಿ ಬೀಳುತ್ತಾ, ಅವ್ರು ಬಿಟ್ಟು ಹೋಗಿಬಿಡ್ತಾರ ಅಂತ ಅನ್ನಿಸ್ಬೋದು. ಆದರೆ ತಪಸ್ಸು ಅನ್ನುವಂಥದ್ದಿರಬೇಕು. ಯಾರೋ ಮಂತ್ರ ಹೇಳಿ ಯಾರೋ ಪೂಜೆ ಮಾಡಿಕೊಟ್ಟ ತಕ್ಷಣ ಇಲ್ಲೆಲ್ಲೋ ಮಾವಿನಕಾಯಿ ಬೀಳೋದಿಲ್ಲ ಅಥವಾ ಇವನು ಬಿಟ್ಟು ಹೋಗೋದಿಲ್ಲ. ಇವರಲ್ಲಿ ಆ ತಪಸ್ಸಿನ ನಿಷ್ಠೆನಲ್ಲಿ ಕೆಲವೊಂದು ಆರಾಧನೆಯನ್ನು ಮಾಡಿದ್ರೆ ಅದು ಸಾಧ್ಯವಿದ್ದೇ ಇದೆ. ಇದನ್ನು ಮಾಡಿಸಲೇಬೇಕು ಅಂಥೇಳಿ ಇತ್ತೀಚಿನ ದಿನಗಳಲ್ಲೇ
ಇದು ಸತ್ಯ ಇದೆಯಾ ಇಲ್ವಾ, ಅಥವಾ ಕೆಲವೊಂದು ಶಾಸ್ತ್ರಗಳಲ್ಲಿ ಸುಮ್ಮನೆ ಬರ್ಕೊಂಡು ಹೋಗ್ಬಿಟ್ಟಿದ್ದಾರಾ ಅನ್ನೋದಕ್ಕೆ ಸುಮಾರು ರೀತಿಯ ಪ್ರಯೋಗಗಳನ್ನ ಮಾಡ್ತಾ ಬಂದಿದ್ವಿ. ಅದರೊಳಗಡೆ ಒಂದು ಪ್ರಯೋಗವನ್ನು ಇತ್ತೀಚಿನ ದಿನಗಳಲ್ಲಿ ಹೀಗೆ ಮಾಡಿರೋದ್ರೊಳಗೆ ಸುಮಾರೊಂದು ಬದಲಾವಣೆ ಆಗಿರುತ್ತದೆ, ಬಹಳಷ್ಟಿದೆ. ಆದರೆ ಇದೊಂದು ವಿಶೇಷವಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಯಾವ ಕಾರಣಕ್ಕೂ ತನ್ನ ಮನೆಗೆ ಈತ ಬರ್ತಾನೆ ಇರಲಿಲ್ಲ, ಗಂಡ ಅಲ್ಲೇ ಹೋಗ್ತಕ್ಕಂಥದ್ದು, ಅಲ್ಲೇ ಊಟ ಮಾಡೋದು, ಏನೇ ತಂದು ಕೊಡೋದಿದ್ರು ಅಲ್ಲೇ. ಇವಳಿಗೆ ಮನೆ ಖರ್ಚಿಗೆ ಮಾತ್ರ ಸ್ವಲ್ಪ ದುಡ್ಡು ಕೊಡ್ತಿದ್ದ, ಅದು ಎಲ್ಲ ಇಲ್ಲ. ಇವಳಿಗೆ 2 ಮಕ್ಕಳು, ಆ 2 ಮಕ್ಕಳು ಎಜುಕೇಷನ್ಗೋಸ್ಕರ ಪಾಪ ಇವಳು ಸಾಲ ಮಾಡಿ ಆ ಮಕ್ಕಳನ್ನು ನೋಡ್ಕೊಳ್ಳೋಂಥ ಪರಿಸ್ಥಿತಿ ಇತ್ತು. ಇವನು ನೋಡಿದ್ರೆ ದುಡಿಮೆ ಇದೆ ಚೆನ್ನಾಗಿ, ಆದರೆ ಆ ಹೆಂಡತಿ ಅಲ್ಲ ಇನ್ನೊಬ್ಬರನ್ನು ಸಾಕ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಅದಕ್ಕೇಂತ ಆ ಪ್ರಯೋಗವನ್ನು ಮಾಡಿ ಕಡೆಗೆ ಅವರವರಲ್ಲೇ ಜಗಳ ತಂದು ಆ ಮನೆಗೆ ಇನ್ಮೇಲೆ ಹೋಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅವನು ಬದಲಾವಣೆಯಾಗಿ ಈಗ ಚೆನ್ನಾಗಿರ್ತಕ್ಕಂಥದ್ದು ಉದಾಹರಣೆಗಳಿವೆ. ಅಂತೂ ಭಗವಂತನ ಒಂದು ಶಕ್ತಿ ಮುಂದೆ ಯಾವುದನ್ನು ಸಹ ಬದಲಾಯಿಸ್ಬೋದು ಅನ್ನುವಂಥದ್ದು ಈ ಶಾಸ್ತ್ರದ ಮುಖಾಂತರ ಕಂಡುಕೋಬೋದು. ಓಕೆ, ಅಂದರೆ ಪ್ರತಿಯೊಬ್ಬ ಹೆಣ್ಣು ಕೂಡ ತನ್ನ ಪತಿ ಶ್ರೀರಾಮಚಂದ್ರನ ಆಗಿರಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾಳೆ, ಶ್ರೀಕೃಷ್ಣನಾಗಿರಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಅದು ಇಲ್ಲಿ ಸತ್ಯ ಕೂಡ. ಗುರುಜಿ, ಈಗ ಒಂದು ಚಿಕ್ಕ ವಿರಾಮ. ವೀಕ್ಷಕರೇ, ವಿರಾಮದ ನಂತರ ಸಂತೋಷ ಸೂತ್ರ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ.